ನೆಪದಲ್ಲಿ ರಾಜ್ಯದಲ್ಲಿ 5,500 ಉದ್ದಿಮೆಗೆ ವಿದ್ಯುತ್ ನಿರಾಕರಣೆಯನ್ನು ಮಾಡಲಾಗಿದೆ. ಸಣ್ಣ ಕೈಗಾರಿಕೆಗಳ ಸಂಘದಿಂದ ಸಿದ್ದರಾಮಯ್ಯಗೆ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ನೀಡಲಾಗಿದೆ. ಏನಾಗಿದೆ ಅಪ್ಡೇಟ್ ನೋಡೋಣ ಬನ್ನಿ. ನಕಾರಕ್ಕೆ ಏನು ಕಾರಣ ಇರಬಹುದು ಅನ್ನೋದನ್ನು ನೋಡೋದಾದ್ರೆ, ಕೈಗಾರಿಕೋದ್ಯಮ ವಿದ್ಯುತ್ ಸಂಪರ್ಕಕ್ಕೆ ಕಳೆದ ಏಪ್ರಿಲ್ 4ರಿಂದ ಓಸಿ ಮತ್ತು ಸಿಸಿಗಳು ಕಡ್ಡಾಯ ಮಾಡಲಾಗಿದೆ. ನಕ್ಷೆ ಉಲ್ಲಂಘಿಸಿದ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ನೀಡದಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಮಾಡಿತ್ತು. ಆದರೆ ಬಹುತೇಕ ಉದ್ದಿಮೆಗಳು ಅನೇಕ ಕಡೆ ಬಿ ಖಾತಾ ಕಂದಾಯ ಭೂಮಿಗಳಲ್ಲೇನೆ ಇನ್ನೂ ಹಾಗೇ ಇದೆ. ಜನತೆಗೆ ನಕ್ಷೆ ಮಂಜೂರಾತಿ, ನಿರ್ಮಾಣ ನಿಯಮ ಉಲ್ಲಂಘನೆ ಅಂತ ಸರ್ಕಾರದ ಸಬೂಬನ್ನು ಕೂಡ ನೀಡಲಾಗ್ತಾ ಇತ್ತು. ಇದೇ ಕಾರಣಕ್ಕೆ ಕೈಗಾರಿಕೆಗೆ ಕರೆಂಟ್ ಸಂಪರ್ಕ ನೀಡ್ತಾ ಇಲ್ಲ. ಖಾಸಗಿಯ ಸಂಘಟನೆ ಇದಕ್ಕೆ ಸಂಬಂಧಪಟ್ಟಂತೆ ಅಳಲನ್ನು ತೊಡ್ಕೊಳ್ತಾ ಇದೆ. ನೋಡಿ, ನೆರೆಯ ಆಂಧ್ರ ಪ್ರದೇಶ ಸೇರಿ ಹಲವು ರಾಜ್ಯಗಳು ಕರ್ನಾಟಕದ ಕೈಗಾರಿಕೆಗಳನ್ನು ಕೈ ಬೀಸಿ ಕರೀತಾ ಇದೆ. ಈತ ರಾಜ್ಯದಲ್ಲಿ ಓಸಿ ಸಿಸಿ ಈ ನೆಪದಲ್ಲಿ ಬರೋಬ್ಬರಿ 5,500 ಕೈಗಾರಿಕೆಗಳಿಗೆ ವಿದ್ಯುತ್ ಸಂಪರ್ಕವನ್ನೇ ನೀಡ್ತಾ ಇಲ್ಲ. ಈ ಪರಿಣಾಮ ರಾಜ್ಯದ ಸಣ್ಣ ಕೈಗಾರಿಕಾ ವಲಯದ ಮೇಲೆ ಭಾರಿ ಪೆಟ್ಟನ್ನು ನೀಡಿದೆ ಅಂತ ದೂರು ಕೇಳಿಬಂದಿದೆ. ರಾಜ್ಯದಲ್ಲಿ ವಸತಿ ಹಾಗೂ ವಾಣಿಜ್ಯ ಆಸ್ತಿಗಳ ಮಾರಾಟ ಮಾದರಿಯಲ್ಲಿ ಕೈಗಾರಿಕಾ ಶೆಡ್ಗಳಿಗೂ ಕೂಡ ಏಪ್ರಿಲ್ 4ರಿಂದ ವಿದ್ಯುತ್ ಸಂಪರ್ಕಕ್ಕೆ ಓಸಿ ಅಂದರೆ ಸ್ವಾಧೀನಾನುಭವ ಪತ್ರ, ಸಿಸಿ ನಿರ್ಮಾಣ ಕಾರ್ಯಾರಂಭ ಪತ್ರ ಕಡ್ಡಾಯ ಮಾಡಲಾಗಿತ್ತು. ಇದರಿಂದ ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಆಗ್ತಿದೆ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ